ನನ್ನ ಹೆಸರು ಪೂರ್ಣಿಮಾ ಬಾರಿಮನಿ, ರಾಷ್ಟ್ರ ರಕ್ಷಣಾ ಪಡೆ ಬೆಂಗಳೂರು ಮಹಿಳಾ ಘಟಕ. ನಮಸ್ಕಾರ ಸರ್, ನೀವು ಮೊನ್ನೆ ಒಂದು ಪೋಸ್ಟ್ ಮಾಡ್ತೀರಾ, ಅಂದರೆ ಒಂದು ಬೆಂಗಳೂರಿನ ಒಂದು ಕಾಲೇಜ್ ಫೆಸ್ಟಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ 3 ಹುಡುಗರು. ಅವರು ಸಮಜಾಯಿಷಿ ಕೊಡ್ತೀರಾ ನೀವು? ಅವರು ನಮ್ಮ ಸಹೋದರರು, ನಮ್ಮ ಸ್ನೇಹಿತರು ಅಂದ್ರೆ ನೀವೇ ಪೋಸ್ಟ್ ಹಾಕಿದ್ದೀರಾ ಇದನ್ನ ಪಾಕಿಸ್ತಾನ ಜನರ ಬಗ್ಗೆ? ಹಾ, ಅಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಇವರು ಹೇಳಿದೀನಿ ಅಂತ ನಾನು ಹೇಳ್ತೀನಿ. ಉಗ್ರರು, ಭಯೋತ್ಪಾದಕರನ್ನ ನೀವು ಸ್ನೇಹಿತರು, ಸಹೋದರರು ಅಂತೀರಾ. ನಮ್ಮ ಸೈನಿಕರ ನೆತ್ರ ಕುಡಿಯೋರ್ನ ನೀವು ಸಹೋದರರು ಅಂತೀರಾ. ನೀವು ಒಂದ್ ಸೆಕೆಂಡ್ ಸರ್, ನೀವು ಭಾರತದ ಪ್ರಜೆ ಅಲ್ಲ. ಮೊದಲಾಗಿ ಅಮೆರಿಕಕ್ಕೆ ಹೋಗ್ತೀರಾ, ಭಾರತದಲ್ಲೇ ಇರ್ತೀರಾ, ಅಥವಾ ಪಾಕಿಸ್ತಾನಕ್ಕೆ ತೊಲಗ್ತೀರಾ ಸರ್? ಮೂರರಲ್ಲಿ ಇವಾಗ ಒಂದು ಹೇಳ್ತೀನಿ. ವಿಶ್ವಮಾನವ ಸಂದೇಶ ನಾವು ಕೇಳಿದ್ದೀವಿ ಕುವೆಂಪು ಅವ್ರದ್ದು. ವಿಶ್ವಮಾನವ ಅಂದ್ರೆ ಏನು? ಯಾವ ಜಾತಿ, ಲಿಂಗ, ಧರ್ಮ, ಈ ಆರ್ಟಿಫಿಷಿಯಲ್ ಗಡಿ ಭಾಗದಲ್ಲಿ ಇರೋ ಎಲ್ಲ ಗಡಿಗಳು, ಪೊಲಿಟಿಕಲ್ ಬೌಂಡ್ರಿ ಮೀರಿ, ಗಡಿಗಳ ಮೀರಿ ಮಾನವೀಯತೆ ಅನ್ನೋದು ಒಂದು ನಂಬಿಕೆ. ನಾನು ಅಮೆರಿಕದಲ್ಲಿ ಬೆಳೆದು ನಾವು ಸರ್ಕಾರಗಳು ವಿರೋಧ ನಿಂತ್ಕೊಂತೀವಿ. ಅಮೆರಿಕನ್ ಸರ್ಕಾರ ಇಸ್ ದ ಬಿಗ್ಗೆಸ್ಟ್ ಟೆರರಿಸ್ಟ್ ಇನ್ ದ ಹಿಸ್ಟ್ರಿ ಆಫ್ ದ ಮಾಡರ್ನ್ ವರ್ಲ್ಡ್. ಭಯೋತ್ಪಾದಕ ಅಂದರೆ ಹೆಸರು ಕೊಟ್ಟಿರೋದು ಯಾವ ಧರ್ಮದವರಲ್ಲ, ಅಮೆರಿಕನ ಇಂಪೀರಿಯಲ್ ಸರ್ಕಾರ ಈ ಆಧುನಿಕದಲ್ಲಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಷ್ಟೋ ಒಂದು ರೀತಿ ಪಪೆಟ್ ಲೀಡರ್ಶಿಪ್ನ ತಂದುಬಿಟ್ಟು 2 ಲಕ್ಷ ಜನನ ಇರಾಕ್ನಲ್ಲಿ ಕೊಂದಾಕಿರೋ ಸರ್ಕಾರ, ಅದನ್ನು ಸಹ ವಿರೋಧ ಮಾಡ್ತೀವಿ. ಅದೇ ರೀತಿ ಪಾಕಿಸ್ತಾನ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ದೇಶದ ಸರ್ಕಾರ ಆಗಿರ್ಬೋದು. ಆದರೆ ಜನ ಇದ್ದಾರಲ್ಲ, ಮನುಷ್ಯರು ಇದ್ದಾರಲ್ಲ, ಅಮೆರಿಕನಲ್ಲಾಗಿರ್ಬೋದು, ಪಾಕಿಸ್ತಾನದಾಗಿರ್ಬೋದು, ಇಂಡಿಯಾದ ಮನುಷ್ಯರು ಎಲ್ಲ ಒಂದು ನಿಮಿಷ ಎಲ್ಲ ನಮ್ಮ ಒಳ್ಳೆ ಜನನೇ, ಎಲ್ಲ ನಮ್ಮ ಮನುಷ್ಯರೇ. ಎಲ್ಲರೂ ಅವ್ರವ್ರ ಸಮಸ್ಯೆಗಳಿದ್ದಾರೆ. ನಾನು ಅಮೆರಿಕದಲ್ಲಿ ಇದ್ದಾಗ ಯೂನಿವರ್ಸಿಟಿನಲ್ಲಿ ಓದಿದ್ದೀನಿ. ಆಯಿತು, ಆಮೇಲೆ ಗೊತ್ತಿದ್ರೆ ನನಗೆ ಗೊತ್ತಿಲ್ಲ. ಅಲ್ಲಿ ಒಂದು 40 ಜನ ಪಾಕಿಸ್ತಾನ ಹುಡುಗರು ಹುಡುಗಿಯರ ಜೊತೆ ನಾನು ಓದಿದ್ದೆ, ಕ್ಲಾಸಸ್ ತೊಗೊಂಡಿದ್ದೆ. ಅವರು ನಮ್ಮ ಹಾಗೆ, ನಿಮ್ಮೆಲ್ಲರ ಹಾಗೇನೇ ಇದ್ದಾರೆ. ಅವರು ನಮ್ಮಾಗೆ ಬಟ್ಟೆ ಹಾಕೋತಾರೆ, ಅವರು ನಮ್ಮಾಗೆ ಊಟ ಮಾಡ್ತಾರೆ, ಅವರು ಭಾಷೆಗಳು ಅದು ನಮ್ಮ ಎಲ್ಲ ಒಂದು ರೀತಿ ನಾವೆಲ್ಲ ಮಾತಾಡ್ತೀವಿ. ನಾನು ಏನು ಹೇಳ್ತೀನಿ, ಇವೆಲ್ಲ ಮಾಮೂಲು. ಕಂಟ್ರೋಲ್ ಸಮಾಧಾನ ಮಾಡ್ಕೋ. ನಾನು ಏನು ಹೇಳ್ತೀನಿ ಅಂದರೆ, ನಾವು ಸರ್ಕಾರಗಳು ಮಾಡೋ ಒಂದು ರೀತಿ ಜನನ ದಿಕ್ ತಪ್ಪಿಸಿ, ಜನನ ಯುದ್ಧ ಕಳಿಸೋದು. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅದಕ್ಕೆ ಜೈಕಾರ ಹಾಕಬೇಕು. ಓಕೆ, ನಾನು ಹೇಳ್ತೀನಿ. ಒಂದೇ ನಿಮಿಷ ಮೇಡಮ್, ಇರಿ ಅವ್ರು ಪೂರ್ತಿ ಸರ್, ಒಂದ್ ನಿಮಿಷ ನಿಮ್ದು ಅಂದ್ರೆ ಥಾಟ್ ಪ್ರೊಸೆಸ್ ಅರ್ಥ ಆಯ್ತು ನನಗೆ. ವಿಶ್ವಮಾನವ ಬಂಧುತ್ವದ ಬಗ್ಗೆ ಮಾತಾಡ್ತೀವಿ. ವಿಶ್ವಮಾನವ ಬಂಧುತ್ವ, ಆದ್ರೆ ಸರ್ಕಾರಗಳನ್ನ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು. ನಾವು ಪ್ರಶ್ನೆ ಮಾಡಲೇಬೇಕು. ಅದು ನಮ್ಮ ಸರ್ಕಾರ. ಚೇತನ್, ಅಗೇನ್ ಯು ಆರ್ ಪುಟಿಂಗ್ ಮೀ ಇಂಟು ಕನ್ಫ್ಯೂಷನ್. 3600 ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾದ ಇನ್ವೇಷನ್ಗೆ ನೀವು ವಿರುದ್ಧ ಮೈಗ್ರೇಷನ್ ಇರಬಹುದು. ಅಲ್ಲ, ಅವ್ರು ಬಂದ್ರು, ದ್ರಾವಿಡರನ್ನ ಹೊಡೆದ್ರು. ನಾನು ಏನಂದ್ರೆ, ಅವರ ವೈದಿಕ ಪರಂಪರೆನ ಅವರು ಬಿತ್ತದ್ರು, ಅವರ ಹೇರದ್ರು, ಡಿಸ್ಕಷನ್ ಆಗಬೇಕು. ಅವರು ಅದ ತಂದು ದ್ರಾವಿಡ. ಒಂದೇ ನಿಮಿಷ, ನಿನ್ ಪಾಯಿಂಟ್ಗೆ ಬರ್ತೀನಿ. ಐ ವಿಲ್ ಕಮ್ ಟು ಯುವರ್ ಪಾಯಿಂಟ್. 600 ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾಗುವುದಕ್ಕೆ ಭೂಮಿಯನ್ನು ಅಗದು ಹೋಗಿ ತೆಗೆಯಲಾದಂಥ ಸಾಕ್ಷಿಗಳ ಬಗ್ಗೆ ಮಾತಾಡ್ತಿದ್ರಿ. ಇವ್ರು ಮೊನ್ನೆ ಪುಲ್ವಾಮಾ ದಾಳಿ ನೋಡಿದಾರ್ರಿ. ಪಾಕಿಸ್ತಾನ ದ್ವೇಷ ಮಾಡಬೇಡಿ ಅಂದ್ರೆ ನೀವು ಸೈನಿಕರ ನೇತ್ರಕ್ಕೆ ಬೆಲೆ ಇಲ್ವಾ? ದೊಡ್ಡ ಮಾತಾಡಿದ್ದಾರೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಒಂದು ನಿಮಿಷ 3600 ವರ್ಷಗಳಿಂದ ಆರ್ಯನ್ನರು ಬಂದಿದ್ರು. ಇವತ್ತಿನ ತನಕ ನಿಮ್ಗೆ ಹರ್ಟ್ ಆಗುತ್ತೆ. ಪುಲ್ವಾಮಾ ದಾಳಿ ರೀ ಮೊನ್ನೆ ಆಗಿದೆ. ಅಜಿತ್ ಅವರೇ, ಅದನ್ನ ಮಾಡಿದವ್ರ ಬಗ್ಗೆ, ನೀವು ಮಾಡಿದವರ ವಿಷಯದಲ್ಲಿ ನಿಮ್ಗೆ ಯಾವುದೇ ರೀತಿಯ ಭಾವನೆಗಳಿರಬಾರ್ದು. ಅವರು ನಮ್ಮಂತೆ ಮನುಷ್ಯರು. ಅಜಿತ್ ಅವರೇ, ಅವ್ರಿಗೂ ನೀವು ಸಂಜೆ ಕೊಡ್ತೀರಾ, ಸಹೋದರ ಸ್ನೇಹಿತರು ಅಂತೀರಾ? ಒಂದ್ ಹೇಳ್ತೀರಿ, ನಿಮ್ಮ ಮಾತಿಗೆ ಧಿಕ್ಕಾರ ಇರಲಿ. ನೀವು ಹೇಳಿದಿರಾ, ಆಕ್ರೋಶ ಬೇಡ, ಆಕ್ರೋಶ ನೀವು ಹೇಳಿದಿರ. ನಾನು ಒಂದ್ ಹೇಳ್ತೀನಿ ಅಜಿತ್ ಅವರೇ, ನೋಡಿದಿರಾ ಸರ್ ಹೆಂಗ್ ಮಾಡ್ತಾರೆ? ಒಂದ್ ಹೇಳ್ತೀನಿ ಮೇಡಮ್, ನಿಮ್ಮ ಆಕ್ರೋಶ ಇಲ್ಲಿ ನಾವು ಅದನ್ನ ಚರ್ಚೆ ಮಾಡೋಣ. ಅಜಿತ್ ಮೇಡಮ್, ಅವ್ರು ನಾನು ಗೆಸ್ಟ್ ಆಗಿ ಕರೆಸಿದ್ದೀನಿ. ಆಯ್ತು ಬಿಡು, ನೀವು ಉಳಿದಿದ್ದೇನೇ ಇರಲಿ, ನಮಗೆ ಗೆಸ್ಟ್ ಅವರು. ಸುವರ್ಣ ನ್ಯೂಸ್ ಗೆಸ್ಟು. ನೀವು ಸಂಸ್ಕೃತಿಯನ್ನು ಗೌರವಿಸೋದು ಅತಿಥಿ ದೇವೋಭವ ಅಂತೀವಿ ನಾವು, ತಿಳಿತಾ? ಹಂಗದು ನಮ್ಮ ಸಂವಾದದ ಪರಂಪರೆಯಲ್ಲಿ 2 ತದ್ದು ವಿರುದ್ಧ ಇದ್ದವ್ರು ಮಾಲೆ ಹಾಕ್ಕೊಂಡು ಮಾತಾಡೋಕೆ ಕೂತ್ಕೋಬೇಕಿತ್ತಂತೆ. ಯಾರಿಗೆ ಜಾಸ್ತಿ ಸಿಟ್ಟು ಬರುತ್ತೋ ಅವ್ರ ಮಾಲೆ ಬೇಗ ಬಾಡೋಗುತ್ತೆ, ಯಾರು ಮಾಲೆ ಬಾಡುತ್ತೋ ಅವ್ರು ಸೋತರು ಅಂತ ಅರ್ಥ. ಅಂಥ ಸಂವಾದಗಳಾಗಿದ್ದಾವೆ ಈ ದೇಶದಲ್ಲಿ, ಈ ಸಂಸ್ಕೃತಿಯಲ್ಲಿ. ಸಿಟ್ಟು ಮಾಡ್ಕೋಬೇಡಿ ಅಜಿತ್ ಅವರೇ. ಪಾಕಿಸ್ತಾನ ನಿಮಗೆ ಸಿಟ್ಟು ಬರುತ್ತೆ ರೀ, ನಮ್ದು ಪ್ರೊಫೆಷನ್ ನನಗೆ ಸಿಟ್ಟು ಬರಬಾರ್ದು. ನಾವು ಮಾಡಿ BP ಬಂದು ಸತ್ತೋಗ್ಬಿಡ್ತಿದ್ದೆ. ಹಿಂಗಾಗಿದ್ರೆ
Yes, ಅಜಿತ್ ಅವರೇ, ಪಾಕಿಸ್ತಾನ ಸರ್ಕಾರ ಏನಾದರೂ ಜನವಿರೋಧಿ ಮಾಡಿದ್ರೆ ಅದನ್ನು ನಾವು ಪ್ರಶ್ನೆ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಮಾಡಿದ್ರೆ ಅದು ವಿರೋಧ ಮಾಡಬೇಕು. ಪುಲ್ವಾಮಾ ಆಗಿರೋದು ನಮಗೆ ಭಾಳ ದುಃಖ ಆಗಿದೆ. ಆದರೆ ಜನಸಾಮಾನ್ಯರಿರ್ತಾರಲ್ಲ, ಓಕೆ, ಜನಸಾಮಾನ್ಯರು ನಮ್ಮ ವೈರಿಗಳಲ್ಲ, ಯಾವ ದೇಶದಲ್ಲಾಗಿದ್ರು. ಎಲ್ಲ ಜನಸಾಮಾನ್ಯರು ಅವ್ರವ್ರ ಸಮಸ್ಯೆಗಳಲ್ಲಿರ್ತಾರೆ. ನಾನು ಅವಲೇ ಉದಾಹರಣೆ ಕೊಟ್ಟಿದ್ದೇನೆ. ಎಷ್ಟೋ ಒಂದು ರೀತಿ ಈ ಮೈನಾರಿಟಿ ಕಮ್ಯುನಿಟಿಗಳನ್ನ ಒಂದು ರೀತಿ ಈ ಮುಸ್ಲಿಮೇ ಅಲ್ಲ ಅಂತ ಬಿಂಬಿಸಿರೋ ಪಾಕಿಸ್ತಾನ, ಅದು ಭಾಳ ಸಮಸ್ಯೆಗಳು ಮಾಡಿದೆ ಅವರು ಸರ್ಕಾರಗಳು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಅದನ್ನು ವಿರೋಧ ಮಾಡೋಣ. ಬಟ್ ಯುದ್ಧಗಳು ಅಂದ ವಿಚಾರ ಬಂದಾಗ ಅಜಿತ್ ಅವರೇ, ಯುದ್ಧ ಅಂದಾಗ ಅದು ಒಂದು ರೀತಿ ಈ ಸರ್ಕಾರಗಳನ್ನು ನಮ್ಮನ್ನು ಒಂದು ರೀತಿ ಮೆನಿಪ್ಯುಲೇಟ್ ಮಾಡಿ ನಮ್ಮನ್ನ ಯುದ್ಧ ಅಮೇರಿಕನ್ ಸರ್ಕಾರನೂ ಮಾಡಿದೆ, ಬೇರೆ ಬೇರೆ ದೇಶ ಸರ್ಕಾರ. ನಾನು ಪೂರ್ತಿ ವಿಷಯನೇ ಹೇಳ್ಬಿಡ್ತೀನಿ. ಆದರೆ ಇವೆಲ್ಲ ಈ ಚರ್ಚೆಗಳು ಇಬ್ಬರು ಸಮಾನ ಮನಸ್ಕರ ಮಧ್ಯದಲ್ಲಿ ನಡೀಬೇಕು. ಕುವೆಂಪು, ವಿಶ್ವಮಾನವ ಇದು ಪಾಕಿಸ್ತಾನಿಯರಿಗೆ ಗೊತ್ತಿದ್ದಾಗ ಅವರಿಬ್ಬರ ಮಧ್ಯದಲ್ಲಿ ಮಾತುಕತೆ ನಡೆಯೋದಕ್ಕೆ ಸಾಧ್ಯ. ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನ್, ನನಗೆ ತುಂಬಾ ಇಡ್ಸ್ಬಿಟ್ಟೆ. ನೀವು ಹೆಂಗೆ ಅಂದರೆ, ನಾನು ಅಲ್ಲೊಂದು ಹಾವಿದೆ, ನಾನು ಹಾವನ್ನು ತಿನ್ನುವುದಿಲ್ಲ, ಆದ್ದರಿಂದ ನಾನು ಹಾವನ್ನು ಕಚ್ಚುವುದಿಲ್ಲ, ಆದ್ದರಿಂದ ಹಾವು ನನಗೆ ಕಚ್ಚಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ದಂಗಿದೆ. ಅಜಿತ್ ಅವ್ರೆ, ನಾನು ಅದು ಅವ್ರ ಸ್ವಭಾವ ರೀ, ಕಚ್ಚೋದು ಅವ್ರ ಸ್ವಭಾವ. ಅದು ಅಜಿತ್ ಅವರೇ, ನಾವು ಕಚ್ಚಲ್ಲ ಹಾವನ್ನ. ಅಜಿತ್ ಅವರೇ, ನಾನು ಹುಲಿ ತಿನ್ನಲ್ಲ, ಬಟ್ ಹುಲಿ ತಿನ್ನೋದು ಹುಲಿ ಸ್ವಭಾವ. ಅಜಿತ್ ಅವರೇ, ಆದ್ದರಿಂದ ಅಲ್ಲಿ ಹುಲಿ ಇದೆ ಅಂದಾಗ ನನಗೊಂದು ಎಚ್ಚರಿಕೆ ಇರಬೇಕು. ನಾನು ಇವಾಗ ಹೇಳ್ತೀನಿ, ಅಲ್ಲಿ ಹುಚ್ಚಿಡ್ದಿರೋ ನಾಯಿ ಇದೆ ಅಂದಾಗ ನನಗೊಂದು ಎಚ್ಚರಿಕೆ ಇರಬೇಕು. ಅಲ್ಲೊಂದು ನಾಯಿ, ಅಲ್ಲೊಂದು ಹಾವಿದೆ ಅಂದಾಗ ನನಗೊಂದು ಎಚ್ಚರಿಕೆ ಇರಬೇಕು. ಬ್ಯಾಡ್ ಎಕ್ಸ್ಪೀರಿಯನ್ಸಸ್. ಅಲ್ಲೊಂದು ಹಾವು ಬಂದರೆ ಅವ್ರಿಗೂ ಗೊತ್ತ್ರಿ, 100 ಪ್ರಭೇದಗಳ ಪೈಕಿ 98 ಪ್ರಭೇದಗಳಲ್ಲಿ ವಿಷ ಇಲ್ಲ, 2 ಪ್ರಭೇದದಲ್ಲಿ ಮಾತ್ರ ವಿಷ ಇದೆ ಅಂತ. ಹೋಗಿ ಹಿಡ್ಕೊಳ್ಳಿ ಹಂಗಿದ್ರೆ. ಚಾನ್ಸಸ್ 98% ಚಾನ್ಸ್ ಇಲ್ಲ, ಅದು ಕಚ್ಚೋದು ಸಾಯೋದು ಚಾನ್ಸ್ ಇಲ್ಲ. ಹೋಗಿ ಹಿಡ್ಕೊಳ್ಳಿ ಹಂಗಿದ್ರು ಒಂದ್ಸಲ. ದೇ ಹ್ಯಾವ್ ಗಾಟ್ ಬ್ಯಾಡ್ ಮೆಮೊರೀಸ್. ಪ್ಲೀಸ್, ನಾನು ಅವ್ರಿಗೆ ನೋಡಿ ಅಜಿತ್ ಅವರೇ, ಅವ್ರಿಗೆ ಬ್ಯಾಡ್ ಮೆಮರೀಸ್ ಇದೆ ಅಂದ ಕಾರಣಕ್ಕೆ ನನ್ನ ಸೌಹಾರ್ದತೆ ವಿಶ್ವಮಾನ ಸಂದೇಶ ಸಾರಬಾರ್ದು ಅಂತ ಹೇಳಕ್ಕಾಗಲ್ಲ. ಇವ್ನ್ಯಾವನ ಸೆಡೆ ನನ್ ಮಗ. ತಗೋ 10 ರೂಪಾಯಿ ಇಟ್ಕೋ, ಕಾಫಿ ಕುಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Que vamos para la gozadera full, baby.